ಬಹರೇನ್ ತೈಲ ಡಿಪೋ ಮೇಲೆ ಇರಾನ್ ದಾಳಿ ಮಾಡಿದೆ. ಬಹರೇನ್ ಏರ್ಪೋರ್ಟ್ನಲ್ಲಿದ್ದಂಥ ತೈಲ ಕೇಂದ್ರಗಳ ಮೇಲೇನೆ ಈಗ ತಾನೇ ಹೇಳ್ತಾ ಇದ್ವಿ, ತೈಲ ಕೇಂದ್ರಗಳನ್ನು, ತೈಲ ಘಟಕಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆಯಲ್ಲ, ಇದು ಇಲ್ಲಿಯೂ ಕೂಡ ಅಷ್ಟೇ. ಬಹರೇನ್ನಲ್ಲಿರುವಂಥ ತೈಲ ಘಟಕವನ್ನು, ತೈಲ ಕೇಂದ್ರವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ. ಡ್ರೋನ್ ಮೂಲಕ ತೈಲ ಸಂಗ್ರಹಗಾರದ ಮೇಲೆ ಅಟ್ಯಾಕ್ ಮಾಡಿದೆ. ಅಲ್ಲಿಗೆ ಇಡೀ ಜಗತ್ತಿನಲ್ಲಿ ತೈಲ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಇರಾನ್ನ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಇಡೀ ವಿಶ್ವವೇ ಅಮೆರಿಕದ ಮೇಲೆ ಒತ್ತಡ ಹೇರ್ತಾ ಇದೆ. ಅಲ್ಲಿ ಒತ್ತಡ ಶುರುವಾಗಿದೆ. ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಅನೇಕ ರಾಷ್ಟ್ರಗಳು ಅಮೆರಿಕದ ನಿಲುವಿಗೆ, ಅಮೆರಿಕದ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಟ್ರಂಪ್ ಹೀಗಾಗಿ ಸ್ವಲ್ಪ ಮೆತ್ತಗಾದಂತೆ ಕಂಡು ಬಂದರೂ ಕೂಡ, ಆದರೆ ಇದೀಗ ಇಸ್ರೇಲ್ ಅದಕ್ಕೆ ಜಗ್ಗುತ್ತಾ ಇಲ್ಲ, ಅಮೆರಿಕದ ಮಾತುಗಳನ್ನು ಒಪ್ಪಿಕೊಳ್ತಾ ಇಲ್ಲ. ಹೀಗಾಗಿ ಅನಿವಾರ್ಯ ಯುದ್ಧವನ್ನು ಮುಂದುವರಿಸಬೇಕಾದಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ದಾಳಿ ಮತ್ತು ಪ್ರತಿದಾಳಿ ನಡೀತಾ ಇದೆ. ಬಟ್ ಇರಾನ್ ಮಾತ್ರ ತೈಲ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ರೆ ಇಲ್ಲಿಗೆ ಯುದ್ಧ ನಿಲ್ಲುತ್ತೆ, ಅದು ಕೂಡ ತಮ್ಮ ಷರತ್ತುಗಳು ಯಾವ ಷರತ್ತುಗಳಿಗೂ ಒಳಪಡದಂತೆ ಯುದ್ಧ ನಿಲ್ಲುತ್ತೆ ಅನ್ನೋದನ್ನು ಇರಾನ್ ಅಟ್ಯಾಕ್ ಮಾಡ್ತಾ ಸಾಕ್ತಾ ಇದೆ.